ಅಮೋಘ್ ಈ ಕಾರ್ ಇದೊಂದು ಉತ್ತಮ ರೈತನ ಸಂಗಾತಿ ಅಂತಲೇ ಹೇಳ್ಬೋದು. ಒಂದು ಮನುಷ್ಯ ಒಂದು ದಿನಕ್ಕೆ ಈ ಗಾಡಿಯಲ್ಲಿ ಕನಿಷ್ಠ 100 ರೂಪಾಯಿ ಸಂಪಾದನೆ ಮಾಡ್ಬೋದು. ಯಾವುದೇ ಕಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಇರಲಿ ಅಥವಾ ಚಳಿಗಾಲ ಇರಲಿ, ಆ ಒಂದು ಕ್ಷಮತೆಯನ್ನು ಹೊಂದಿರುವಂಥ ವಾಹನ ಇದು ಓಡಾಡಲಿಕ್ಕೆ ಕೇವಲ ಒಂದು 4 ಅಡಿ ಜಾಗ ಇದ್ದರೆ ಎಲ್ಲಿ ಬೇಕಾದರೂ ಹೋಗ್ತದೆ. ಮತ್ತು ಈ ಪೆಟ್ರೋಲ್ ಗಾಡಿಗಳಿಗೆ ಹೋಲಿಸಿದರೆ ಇದು ಅತ್ಯುತ್ತಮ ಎಫಿಷಿಯನ್ಸಿಯನ್ನು ಹೊಂದಿದೆ. ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ. ಕೇವಲ ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡಿದ್ರಾಯಿತು, ಗಾಡಿಗೆ ಅಳವಡಿಸ್ಕೊಂಡು ಹೋದ್ರಾಯಿತು. ಇದೊಂದು ರೈತರಿಗೆ ಭಾಳ ವರದಾನ ಆಗಿದೆ. ಈ ಅಮೋಘ್ ಮೋಟಾರ್ಸ್ ಅವರ ಒಂದು ಅತ್ಯುನ್ನತ ಸಾಧನೆ ದ್ಯೋತಕವಾಗಿ ಇವತ್ತಿದು ನಮ್ಮ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಾಗದಲ್ಲಿ ಬಳಸಲ್ಪಡ್ತಾ ಇದೆ. ನಾನು ಒಬ್ಬ ರೈತ. ನಾನು ಇದನ್ನು ಪರ್ಚೇಸ್ ಮಾಡಿ ಒಂದು 2 ತಿಂಗಳಾಯಿತು. ನಾವು ಇಲ್ಲಿ ನಮ್ಮದು ಅಡಿಕೆ ತೋಟ ಇದೆ. ತೋಟದಿಂದ ಕೊನೆ ತರಲಿಕ್ಕೆ ಮತ್ತು ಗೊಬ್ಬರ ಹಾಕಲಿಕ್ಕೆಲ್ಲ ಇದನ್ನ ಬಳಸ್ತಾ ಇದ್ದೇನೆ. ಈಗ ಉದಾಹರಣೆಗೆ ನಾವು ಸ್ಲರಿ ಇದ್ದರೆ ಸ್ಲರಿಯನ್ನು ಈ ಥರ ಟ್ಯಾಂಕ್ನಲ್ಲಿ ಕ್ಯಾನ್ಗಳಲ್ಲಿ ತುಂಬಿಕೊಂಡು ಗಾಡಿಯಲ್ಲಿ ನಾವು ತೋಟಕ್ಕೆ ತಗೊಂಡೋಗಿ ಹಾಕ್ತೇವೆ. ಈ ಕೃಷಿ ಕೆಲಸದಲ್ಲಿ ಈಗ ಕೂಲಿ ಕಾರ್ಮಿಕರ ಅಭಾವದಿಂದಾಗಿ ಇದೆಲ್ಲ ಈ ಥರ ಕೆಲಸವನ್ನು ಮಾಡೋದು ಭಾಳ ಸಮಸ್ಯೆಯಾಗಿದೆ, ದುಸ್ತರವಾಗಿದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಈ ಗಾಡಿಯನ್ನು ಪರ್ಚೇಸ್ ಮಾಡಿ ನಾವು ಆದಷ್ಟು ಬಳಕೆ ತಗೊಳ್ತಾ ಇದ್ದೇವೆ. ಕಟ್ಟಿಗೆ ಪಡೀಲಿಕ್ಕೆ ಬಳಸ್ತೇನೆ ನಾನು. ಮತ್ತು ದಾರಕನ್ನು ತರಲಿಕ್ಕೆ ಪಾಟಲ್ಲಿ ಇದು ಹಿಂದ್ಗಡೆ ಕಟ್ಕೊಂಡು ಬರಲಿಕ್ಕಾಗ್ತದೆ. ಅದೆಲ್ಲ ಉದ್ದೇಶದಿಂದ ಇದನ್ನು ರೈತನ ಸಂಗಾತಿ ಅಂತಲೇ ಹೇಳ್ಬೋದು. ನಾನು ಕಳೆದ ಹಿಂದೆ 3 ವರ್ಷಗಳ ಕಾಲ ಇದರದ್ದೇ ಒಂದು ಹಳೆಯ ವರ್ಷನ್ ಇತ್ತು, ಎಲೆಕ್ಟ್ರಿಕ್. ಆ ಗಾಡಿಯನ್ನು ಬಳಸ್ತಿದ್ದೆ. ಅದಾದ ನಂತರ ಇವರು ಹೊಸ ವರ್ಷನ ರೆಡಿ ಮಾಡಿದ ಮೇಲೆ ಈಗ ಇದನ್ನು ಬಳಸ್ತಾ ಇದ್ದೇನೆ. ಒಂದು ದಿನವೂ ನನಗೇನು ಸಮಸ್ಯೆನೇ ಆಗಲಿಲ್ಲ. ಗಾಡಿ ರೋಡಿನ ಮೇಲೆ ನಿಲ್ಲೋದಾಗಲಿ ಅಥವಾ ಇನ್ನೇನು ಸಮಸ್ಯೆ ಬಂದಿದ್ದಾಗಲಿ, ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದ್ದು ಅಥವಾ ಮೋಟರ್ ಪ್ರಾಬ್ಲಮ್ ಆಗಿದ್ದು, ಆ ಥರ ಏನೂ ಸಮಸ್ಯೆ ಬಂದಿಲ್ಲ. ನಿಜವಾಗ್ಲೂ ಹೇಳಬೇಕಂತಂದರೆ ಪ್ರತಿಯೊಬ್ಬ ರೈತನೂ ಕೂಡ ಯಾರಿಗೆ ಅದನ್ನು ಅಂದರೆ ಕೊಳ್ಳುವಂಥ ಒಂದು ಶಕ್ತಿ ಇರುವಂಥವರು ಪ್ರತಿಯೊಬ್ಬರೂ ಇದನ್ನು ಪರ್ಚೇಸ್ ಮಾಡಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬಳಕೆಯನ್ನು ಖಂಡಿತ ತಗೊಳ್ಬೋದು. ಅದೇ ಹೇಳಿದ್ನಲ್ಲ, ಒಂದು ದಿವಸಕ್ಕೆ ಕನಿಷ್ಠ 100 ರೂಪಾಯಿನ ನಾವು ದುಡಿಬೋದು ಈ ಗಾಡಿಯಲ್ಲಿ. ಕನಿಷ್ಠ ಅಂದರೆ ಕನಿಷ್ಠ, ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಆಗುತ್ತೆ. ಆದರೆ ಕನಿಷ್ಠ ಅದಿಷ್ಟನ್ನು ನಾವು ಈ ಒಂದು ಗಾಡಿ ಮುಖಾಂತರ ಮಾಡ್ಬೋದು. ಹಾಗಾಗಿ ನಾನು ಈ ಅಮೋಘ್ ಈ ಮೋಟಾರ್ಸ್ ಅವರಿಗೆ ಈ ಒಂದು ಅತ್ಯುತ್ತಮ ಮಾಡೆಲ್ನ ಒಂದು ಡೆವಲಪ್ ಮಾಡಿದ್ದಕ್ಕಾಗಿ ನನ್ನ ಕಡೆಯಿಂದ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಾಳ ಸಿಂಪಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ಮತ್ತು ಅಗದಿ ಅಂದರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಭಾಳ ಭದ್ರತೆಯಿಂದ ಅಂದರೆ ಇನ್ ಟರ್ಮ್ಸ್ ಆಫ್ ಭಾಳ ಸೇಫ್ಟಿ ಮೆಷರ್ಸನ್ನು ಯೂಸ್ ಮಾಡಿದ್ದಾರೆ. ಗಾಡಿ ಲಾಫ್ ಆಗೋದಿಲ್ಲ, ಗಾಡಿ ಹೋಗುವಾಗ ಪಲ್ಟಿ ಆಗೋದಿಲ್ಲ. ನಾನು ಒಂದು ಸಾರಿ ಹೆಚ್ಚು ಕಡಿಮೆ 50ರಿಂದ 55 ಅಡಿಕೆ ಗೊನೆಗಳನ್ನು ಹಾಕಿಕೊಂಡು ಬಂದಿದ್ದೇನೆ, ಆದರೂ ಗಾಡಿ ಎಲ್ಲೂ ಲಾಫ್ ಆಗಲಿಲ್ಲ. ಹಾಗಾಗಿ ಇದೊಂದು ನಾವು ತೋಟದಲ್ಲಿ ಓಡಿಸುವಾಗ ನಮಗೆ ರೋಡ್ ರೆಸ್ಟ್ರಿಕ್ಷನ್ ಇರ್ತದೆ. ಅಂದರೆ ಬೇಕಾದಷ್ಟು ಅಗಲ ಸಿಗೋದಿಲ್ಲ. ಒಂದು 4 ಅಡಿಯೋ 5 ಅಡಿಯೋ ಜಾಗ ಮಾತ್ರ ಇರ್ತದೆ ಗಾಡಿ ಓಡಿಸ್ಲಿಕ್ಕೆ. ಇದಕ್ಕೆ ಬೇಕಾಗಿದ್ದು ಕೇವಲ 4 ಅಡಿ ಜಾಗ. ಆ ಜಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಗಾಡಿ ಸರಾಗವಾಗಿ ಓಡಾಡ್ತದೆ. ಮತ್ತು ಇನ್ನೊಂದೇನು ಅಂತಂದರೆ ಮಹಿಳೆಯರು ಕೂಡ ಇದನ್ನು ನಾವು ಟ್ರೈನಿಂಗ್ ಕೊಟ್ಟರೆ ಅವರು ಕೂಡ ಓಡಿಸ್ಬೋದು. ಏನೂ ಇಲ್ಲ, ಗಾಡಿ ಚಾವಿ ಆನ್ ಮಾಡೋದು, ಎಕ್ಸಿಲೇಟರ್ ಕೊಟ್ಕೊಂಡು ಹೋಗೋದಷ್ಟೇ. ಬೇರೆ ಏನೂ ಯಾವುದೇ ರೀತಿ ಗೇರ್ ಚೇಂಜ್ ಮಾಡಬೇಕು, ಕ್ಲಚ್ ಆಪ್ರೇಟ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ಆ ಥರದ್ದು ಏನೂ ಕಿರಿಕಿರಿ ಇರೋದಿಲ್ಲ. ನನಗಂತೂ ಈ ಕಳೆದ 3-4 ವರ್ಷದಿಂದ ನಾನು ಇದಕ್ಕೆ ಅಡಿಕ್ಟೆಡ್ ಟು ದಿಸ್ ವೆಹಿಕಲ್. ಹಾಗಾಗಿ ನನಗೊಂಥರ ಸಂಗಾತಿ ಇದ್ದಂಗೆ. ನಾನು ಎಷ್ಟು ಬಳಕೆ ತಗೊಳ್ಳಿಕ್ಕಂಥದ್ದು ಅಷ್ಟು ಬಳಕೆಯನ್ನು ತಗೊಂಡಿದ್ದೇನೆ ಆಲ್ರೆಡಿ, ಮತ್ತು ಇನ್ನೂ ಹೆಚ್ಚಿನ ಬಳಕೆಯನ್ನು ತಗೊಳ್ಬೇಕು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇನೆ. ಖಂಡಿತವಾಗಿ ಈ ಒಂದು ವೆಹಿಕಲನ್ನು ಪರ್ಚೇಸ್ ಮಾಡಿದರೆ ಯಾರಿಗೂ ಲಾಸ್ ಅಂತೂ ಇಲ್ಲ. ಅಷ್ಟು ಒಳ್ಳೆಯ ವೆಹಿಕಲ್ ಮತ್ತು ಯೂಸರ್ ಫ್ರೆಂಡ್ಲಿ ಗಾಡಿ ಇದು. ಯಾವುದೇ ಮೇಂಟೆನೆನ್ಸ್ ಇಲ್ಲ. ನಾವು ಬ್ಯಾಟ್ರಿಯನ್ನು ನಿಯತ್ತಾಗಿ ಚಾರ್ಜ್ ಡಿಸ್ಚಾರ್ಜ್ ಸೈಕಲ್ ಫಾಲೋ ಮಾಡಿ ಯೂಸ್ ಮಾಡ್ತಾಯಿದ್ರೆ ಯಾವತ್ತೂ ಸಮಸ್ಯೆ ಬರೋದೇ ಇಲ್ಲ. ಇದು ನಾನು ನನ್ನ 4 ವರ್ಷದ ಅನುಭವವನ್ನು ನಿಮಗೆ ಹೇಳೋದು. ಯಾವತ್ತೂ ಸಮಸ್ಯೆ ಬರೋದಿಲ್ಲ. ನಾನು ಮತ್ತು ಸಂತೋಷ್ ಹೆಬ್ಬಾರ್ ಅವರು ಭಾಳ ಕೋಆಪ್ರೇಟಿವ್ ಪರ್ಸನ್. ಅವರು ಒಂದು ಸ್ಟಾರ್ಟಪ್ ಥರ ಮೊದಲು ಮಾಡಿ ಈ ಒಂದು ಉದ್ಯಮದಲ್ಲಿ ಬಹಳ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ರೈತರಿಗೆ ಅನುಕೂಲವಾಗಿ ಹಲವಾರು ಈ ಥರ ಮೋಟೋ ಕಾರ್ಡ್ಗಳನ್ನು ಈಗಾಗಲೇ ಅವರು
ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕದ ವಿವಿಧ ಭಾಗಗಳಿಗೆ ಕಳಿಸಿದ್ದಾರೆ. ಮತ್ತು ಬಹಳ ಡೌನ್ ಟು ಅರ್ತ್ ಮ್ಯಾನ್ ಅಂತ ಹೇಳ್ತೇವಲ್ಲ, ನಾವು ಎಷ್ಟೊತ್ತಿಗೆ ಫೋನ್ ಮಾಡಲಿ, ಏನೇ ಸಮಸ್ಯೆ ಬರಲಿ ಇಮಿಡಿಯೇಟ್ ಆಗಿ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಅದು ಬಹಳ ಮುಖ್ಯ. ಕೆಲವು ಜನ ಗಾಡಿ ಕೊಡ್ತಾರೆ, ಆಮೇಲೆ ನಾವ್ಯಾರೋ ಓಡಾಡೋ ಅಂತ ಆಗ್ಬಿಡ್ತದೆ. ಆದರೆ ಹಾಗಲ್ಲ, ಇವರು ಪ್ರತಿಯೊಂದು ಸ್ಟೆಪ್ನಲ್ಲೂ ಫಾಲೋ ಅಪ್ ಮಾಡ್ತಾರೆ. ಏನಾದರೂ ಒಂದು ಕಂಪ್ಲೇಂಟ್ ಇತ್ತು, ನಾವು ಫೋನ್ ಮಾಡಿ ತಿಳಿಸಿದರೆ ಇಮಿಡಿಯೇಟ್ ಸರ್ವಿಸಿಗೆ ಜನರನ್ನು ಕಳಿಸ್ಕೊಡ್ತಾರೆ. ಮತ್ತು ಅದಾದಮೇಲೆ ಹೆಂಗಿತ್ತು ಸರ್ವಿಸು, ಈಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಈ ಗಾಡಿ ಹೇಗಿದೆ ಅಂತ ಪ್ರತಿ ಹಂತದಲ್ಲೂ ನಮಗೆ ಮೋಟಿವೇಶನ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡುವಂಥ ಒಂದು ಒಳ್ಳೆಯ ಉದ್ಯಮಿ ಅಂತ ಹೇಳ್ಬೋದು. ಇಂತಹ ಒಂದು ಈ ಸ್ಟಾರ್ಟಪ್ಗಳಿಗೆ, ಈ ಥರ ಅಮೋಘಿ ಮೋಟಾರ್ಸ್ ಈ ಇನ್ನೂ ಅಂದರೆ ಸ್ಟಾರ್ಟಪ್ಗಳಿಗೆ ಈ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಸಾಮಾಜಿಕವಾಗಿ ಒಂದು ಉಜ್ವಲ ಭವಿಷ್ಯ ನಾವು ರೂಪಿಸ್ಕೊಡ್ಬೇಕು. ಹೆಂಗಂತಂದರೆ ಈಗ ಈ ಗಾಡಿ ಬಗ್ಗೆ ಹೇಳೋದಾದರೆ, ಈಗ ಒಂದು ಎಲೆಕ್ಟ್ರಿಕ್ ಗಾಡಿ ಅಂತ ಎಷ್ಟೋ ಜನಕ್ಕೆ ಮನಸ್ಸಿಗೆ ಬರೋದಿಲ್ಲ ತಗೊಳ್ಳಿಕ್ಕೆ. ಯಾಕಂದರೆ ಎಲ್ಲರೂ ನಾವು ಈಗ ಪೆಟ್ರೋಲ್ ಗಾಡಿಯಲ್ಲಿ ಅದಕ್ಕೆ ನಾವು ರೂಢಿಸ್ಕೊಂಡಿದ್ದೇವೆ. ಗಾಡಿ ಪೆಟ್ರೋಲ್ ಇಲ್ಲ ಅಂತಂದರೆ, ಎಲೆಕ್ಟ್ರಿಕ್ ಗಾಡಿ ಅಂತಂದರೆ ಬೇಗನೆ ಚಾರ್ಜ್ ಖಾಲಿ ಆಗ್ತದೆ, ಅಥವಾ ಗಾಡಿ ಮಧ್ಯೆ ಬ್ಯಾಟ್ರಿ ಹಾಳಾದರೆ ಸಮಸ್ಯೆ ಆಗ್ತದೆ. ಹೀಗಿದ್ದೆಲ್ಲ ಲೂಪ್ ಹೋಲ್ಸ್ಗಳನ್ನು ಎಷ್ಟೋ ಜನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇನ್ ರಿಯಾಲಿಟಿ ಅವೆಲ್ಲ ಸುಳ್ಳೆ. ಪೆಟ್ರೋಲ್ ಗಾಡಿಗಳು ಹೇಗೆ ಎಫಿಷಿಯೆಂಟಾಗಿ ಕೆಲಸ ಮಾಡ್ತವೋ, ಎಲೆಕ್ಟ್ರಿಕ್ ಗಾಡಿಗಳು ಕೂಡ ಅದೇ ರೀತಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಇದೇ ಪ್ರತ್ಯಕ್ಷ ಉದಾಹರಣೆ, ಮತ್ತು ಯಾವುದು ಬೇರೆದು ಬೇಡ. ಇದನ್ನು ನಾನು ಎಲ್ಲಿ ಬೇಕಾದರೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಕಳೆದ 4 ವರ್ಷಗಳಿಂದ ನಾನು ಎಲೆಕ್ಟ್ರಿಕ್ ಈ ವಾಹನವನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದೊಂದು ಅತ್ಯುತ್ತಮ ಕೃಷಿಕರ